ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ಬೀಜಿ ಯಾಕೆ ಬರಲಿಲ್ಲ ಎನ್ನುವ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗದೆ ಹಾಗೆ ನಿದ್ರೆಗೆ ಜಾರಿದವಳ ಎಪಿಸಲು ಸೂರ್ಯನು ಬೆಳಕರಿಸುತ್ತಾ ಬರಬೇಕಾಯಿತು. ಎದ್ದವಳ ಕಣ್ಣಿಗೆ ಕಂಡಿದ್ದು ಯುವ ಹಾಗೂ ಜಾನು. ಏನಾಯಿತು ಎಂದವರ ಮಾತಿಗೆ ಅವಳಿಂದ ಬಂದಿದ್ದು ಏನೂ ಆಗಿಲ್ಲ ಎನ್ನುವ ಸಪ್ಪೆ ಉತ್ತರ. ಕೇಳಿದವರು ಏನಾಯಿತು ಗೌರವ್ಗೆ ಎಂದು ಆಲೋಚಿಸುತ್ತಾ ವಿಚಾರಿಸೋಣ ಎನ್ನುತ್ತಾ ಆಫೀಸ್ಗೆ ಸೇರಿದ್ರು. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ. ಇವಳ ಮನಸ್ಸಲ್ಲಿ ಗೌರವ್ ಬಳಿ ಮೊದಲು ವಿಚಾರಣೆ ಮಾಡಬೇಕು ಎನ್ನುವುದು ಬಿಟ್ಟರೆ ಬೇರೇನೂ ಇಲ್ಲ. ಅವನ ಬರುವಿಕೆಗಾಗಿಯೇ ಕಾಯ್ತಿದ್ಲು. ಎಂದಿನಂತೆ ಕಾರಿನಲ್ಲಿ ಬಂದವ ಸೀದಾ ತನ್ನ ಕ್ಯಾಬಿನ್ ಕಡೆ ಮುಖ ಮಾಡ್ತಾ ಎದುರಿಗೆ ಸಿಕ್ಕ ಯುವನ ನೋಡಿ, 11 ಗಂಟೆಗೆ ಮೀಟಿಂಗ್ ಇದೆ, ಅಟೆಂಡ್ ಮಾಡು. ಸಮರ್ಥ್ಗೂ ಹೇಳು. ಆ್ಯಂಡ್ ಜಾನು, ನೀನು ಕುಮುದ ಜೊತೆ ನೆಕ್ಸ್ಟ್ ಶೂಟಿಂಗ್ಗೆ ರೆಡಿ ಮಾಡ್ಕೊ ಎಂದು ಹೇಳಿ ಚಂದು ಬಗ್ಗೆ ಮಾತೇ ಎತ್ತಲಿಲ್ಲ ಆಸಾಮಿ. ಮಿಸ್ಟರ್ ರಾವ್, ನಿನ್ನೆ ಚಂದುನ ಎಂದು ಮಾತು ಮುಂದುವರಿಸುತ್ತಿದ್ದವನಿಗೆ ಐ ಹ್ಯಾವ್ ವರ್ಕ್ ಎಂದು ಹೋಗೇ ಬಿಟ್ಟ. ಏನಾಯ್ತು ಇವನಿಗೆ ಎಂದು ಅಚ್ಚರಿಯಾಗಿ ಮುಖ ನೋಡಿಕೊಂಡ ಗಂಡ ಹೆಂಡತಿ ಚಂದು ಕಡೆ ನೋಡಲು, ನಾನೇ ಹೋಗಿ ವಿಚಾರಿಸ್ತೀನಿ ಎಂದು ಅವನ ಕ್ಯಾಬಿನ್ಗೆ ಹೋದ್ಲು ಚಂದು. ಲ್ಯಾಪ್ಟಾಪ್ ಮುಂದಿದ್ದ ಚೇರ್ ಮೇಲೆ ತನ್ನ ಸೂಟ್ ತೆರೆದು ಹಾಕಿದವ ಅಲ್ಲೇ ಇದ್ದ ಗ್ಲಾಸ್ ಹಿಡಿದು ಜಗ್ಗಿನಲ್ಲಿದ್ದ ನೀರು ಬಗ್ಗಿಸ್ಕೊಂಡು ಕುಡಿದು ಅದೇನೋ ಆಲೋಚಿಸುತ್ತಾ ಕೂತಿರಲು, ಮೇ ಐ ಕಮ್ ಇನ್ ಸರ್ ಎನ್ನುವ ಚಂದು ಧ್ವನಿಗೆ ಕೋಪ ಇನ್ನಷ್ಟು ಹೆಚ್ಚಿಸಿಕೊಂಡು ಲಾಗಿನ್ ಆದವನು ಹೊರತು ಬಾ ಎಂದು ಕರೆಯಲಿಲ್ಲ ಅವಳನ್ನ. ಅವನ ಅಪ್ಪಣೆಗಾಗಿ ಕಾಯದೆ ಸೀದಾ ನುಗ್ಗಿದ ರೆಬಲ್ ಲೇಡಿ, ಏನು ಸರ್, ನೆನ್ನೆ ಬಾ ಅಂತ ಕರೆದು ನೀವೇ ನಾಪತ್ತೆ ಆಗಿದ್ದೀರಿ, ಎಲ್ಲೋಗಿತ್ತು ಜಟ್ಕಾ ಕುಂಟು ಕುದುರೆ ಮೇಲೆ ಸವಾರಿ, ಮೊದಲೇ ಮರುವು ಎಂದು ಮಾತಾಡುವಾಗಲೇ ಮುಖದಲ್ಲಿ ಸಿಟ್ಟು ತೋರಿದವ ಕಿವಿಗೆ ಹೆಡ್ಫೋನ್ ಹಾಕಿದ. ನನ್ನ ಮಾತು ಕೇಳೋಕ್ಕೂ ಕಷ್ಟ ಆಯ್ತಾ? ಯಾಕೆ ಅಂತ ಘೋರ ತಪ್ಪೇನು ಮಾಡಿದ್ದು ನಾನು? ಹೇಳಿದ್ರೆ ಮುತ್ತು ಉದುರುತ್ತೇನು ಈ ಸೀಗೆ ನಡಿ ಸುಂದ್ರಾಂಗನಿಗೆ? ಗುಣಗುತ್ತಾ ಅವನ ಹೆಡ್ಫೋನ್ ತೆರೆದವಳ ನೋಡಿ ಕಣ್ಣು ಕೆಂಪು ಮಾಡಿಕೊಂಡವ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ವರ್ಕ್ ಮಾಡ್ತಿದ್ದೀನಿ ನಾನು, ಕಾಣಿಸ್ತಿಲ್ವಾ? ಅಥವಾ ಕ್ಯಾರೆ ಎಂದಷ್ಟು ದುರಹಂಕಾರನ? ಅವನಿಂದ ಬಂದ ಉದ್ವೇಗದ ಮಾತಿಗೆ ಕೆಂಡಾಮಂಡಲವಾಗಿತ್ತು ಅವಳ ಮುಖವು. ಯಾರಿಗೆ ಹೇಳ್ತಿದ್ರ? ಬಾ ಅಂತ ಕರೆದು ಬರ್ದೆ ಸತಾಯಿಸಿದ್ದು ನೀವು. ನಿಮಗಿದ್ಯಾ ನೋಡ್ಕೊಳ್ಳಿ ಕಾಮನ್ ಸೆನ್ಸು. ಇಷ್ಟು ದೊಡ್ಡ ಕಂಪನಿ ನಡೆಸ್ತೀರಿ, ಆದರೆ ನಿಮಗೆ ಟೈಮ್ ಸೆನ್ಸ್ ಇಲ್ಲ, ಜವಾಬ್ದಾರಿ ಅನ್ನೋದು ಇಲ್ಲ. ಅದು ಬಿಡಿ, ಒಬ್ಬರಿಗೆ ಹರ್ಟ್ ಆಗುತ್ತೆ ಅನ್ನೋದು ಇಲ್ಲ, ಹೃದಯ ಇದ್ದರೆ ತಾನೆ ಎಂದು ನುಡಿಯುವಾಗಲೇ ಅವಳ ತೋಳಿಡಿದು ಅಲ್ಲೇ ಇದ್ದ ಗೋಡೆಗೆ ಒರಗಿಸಿದವನು, ನಿನಗಿದ್ಯಾನೆ ಜವಾಬ್ದಾರಿ ಮತ್ತು ಮನಸ್ಸು? ಒಬ್ಬರಿಗೆ ಹರ್ಟ್ ಆಗುತ್ತೆ ಅನ್ನೋ ಭಾವನೆ ನಿನಗಿದೆಯಾ ಹೇಳೆ ಎಂದು ಕಿರುಚಿದ. ಕಾಣದ ಕೋಪ ಅವನ ಕಣ್ಣಲ್ಲಿ ಕಾಣಿಸಿತ್ತು. ಇವತ್ತು ಏನೋ ಅತಿ ದೊಡ್ಡ ತಪ್ಪು ತನ್ನ ಕಡೆಯಿಂದ ಆಗಿದೆ ಅಂತ ಭಾವಿಸ್ತು ಅವಳ ಮನಸ್ಸು. ಏನಾಯಿತು ಗೌರವ್ ಸರ್? ಕಣ್ತುಂಬಿಕೊಂಡು ಬಂದ ನುಡಿ ಅವಳದು. ಅವಳು ಕಣ್ಣಲ್ಲಿ ಕಣ್ಣಿಟ್ಟವನ ಕೋಪ ಅದನ್ನು ಲೆಕ್ಕಿಸದೆ, ಪ್ರೀತಿ ಹೆಸರಲ್ಲಿ ಮೋಸ ಮಾಡೋ ಹುಡುಗಿರಿದ್ದಾರೆ ಅಂತ ಟಿ ವಿಲಿ ನೋಡ್ತಿದ್ದೆ, ಯಾರ್ಯಾರೋ ಲೈಫ್ನಲ್ಲಿ ಆಗಿರೋದು ಕೇಳಿದ್ದೆ, ಅದು ನನ್ನ ಲೈಫ್ನಲ್ಲೂ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಂದು ಒಗಟಾಗಿ ವಿವರಣೆ ಕೊಟ್ಟವನ ಮಾತಿಗೆ, ಅಂದರೆ ಯಾರು ಮೋಸ ಮಾಡಿದ್ರು? ಯಾರಿಗೆ ಮೋಸ ಮಾಡಿದ್ರು? ಅಂಥದ್ದು ಹೀಗೇನಾಯಿತು? ಕೇಳಿದವಳ ಪ್ರಶ್ನೆಗಳಿಗೆ ಉತ್ತರ ಕೊಡಲು, ನೀನು ನನ್ನ ಲವ್ ಮಾಡ್ತಿದ್ಯಾ ಅಲ್ವಾ ಕೇಳ್ದ. ಅವಳ ಉತ್ತರ ಹೌದು ಎನ್ನುವುದೇ ಸತ್ಯ ಅಲ್ವಾ? ಹಾಗೆ ಉತ್ತರಿಸಿದಳು. ಮತ್ತೆ ಮದುವೆ ಎಂದವನ ನೋಡಿ, ಪ್ರೀತಿ ಮಾಡಿ ಮದುವೆ ಆಗದೆ ಇರೋಕೆ ನನಗೇನು ಹುಚ್ಚ ಎಂದು ಉತ್ತರಿಸಿದವಳ ತೀರಾ ಸನಿಹಕ್ಕೆ ಎಳೆದುಕೊಂಡವ, ಆಗ ಹಳೆ ತಾಳಿ ತೆಗಿತ್ಯಾ ಇಲ್ವಾ? ಕೇಳಿದವನ ಪ್ರಶ್ನೆಗೆ ಕಾಸಗಲವೇ ಕಣ್ಣು ದೊಡ್ಡದು ಮಾಡಿ ಅಚ್ಚರಿಯಾಗಿ ನಿಂತು ಬಿಟ್ಟಳು. ಹೇಳೆ, ಯಾವ ತಾಳಿ ಹಾಕ್ತ್ಯಾ? ನಿನ್ನ ಹಳೆ ಗಂಡ ಕಟ್ಟಿರೋದಾ ಅಥವಾ ನಾನು ಕಟ್ಟೋದಾ? ಅವನ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕಾಗದೆ ಸುಮ್ಮನೆ ಅಸಹಾಯಕ ನೋಟ ಬೆಸೆದಳಷ್ಟೆ. ನೀನು ಕೋಳಲ್ಲಿ ಯಾವನೋ ಕಟ್ಟಿರೋ ತಾಳಿ ಇಟ್ಕೊಂಡು ನನ್ನ ಹತ್ರ ಆ ಥರ ಪ್ರಪೋಸ್ ಹೇಗೆ ಮಾಡಿದೆ? ಅದು ದೊಡ್ಡ ಸತ್ಯವಾನ್ ಸಾವಿತ್ರಿ ಟೈಪು. ನಾನು ನಿನ್ನ ಮುಟ್ಟಿದ್ರೆ ಮುತ್ತು ಕೊಟ್ಟರೆ ಕಾಲ್ ಗರ್ಲ್ ಅನ್ಸತ್ತಾ? ಮತ್ತು ಈಗ ಯಾವನ ಹತ್ರನೋ ತಾಳಿ ಕಟ್ಟಿಸ್ಕೊಂಡು ನನ್ನ ಪ್ರೀತಿ ಮಾಡ್ತೀನಿ ಅಂತ ಡ್ರಾಮಾ ಮಾಡಿ ನಂಬಿಸಿದ್ಯಲ್ವೇ? ಒಂದು ವೇಳೆ ನಾನು ಒಪ್ಪಿ ಮದುವೆ ಆಗಿದ್ದಿದ್ರೆ ನನ್ನ ಬಿಟ್ಟು ಇನ್ನೊಬ್ಬನನ್ನು ನೋಡ್ಕೊಳ್ತಿದ್ದ ಮುಂದಕ್ಕೆ? ಈ ಥರ ನಡ್ಕೊಂಡ್ರೆ ಕಾಲ್ ಗರ್ಲ್ ಅಂದು ಇನ್ನೇನಂತಾರೆ ಎಂದವನ ಮಾತಿಗೆ ಅವಳ ಕೈ ಅವಳ ಮಾತು ಮೀರಿ ಕೇಳದೆಯೇ ಪಟ್ಟೆಂದು ಕೆನ್ನೆಗೆ ಬಾರಿಸಿತ್ತು.
ಕೋಪಕ್ಕೆ ಅವನು ಕೈ ಎತ್ತಿದ, ಆದರೆ ಹಿಂದೊಮ್ಮೆ ಅವಳ ಮೇಲೆ ಕೈ ಮಾಡಲ್ಲ ಎಂದು ಮಾತು ಕೊಟ್ಟಿದ್ದ. ಸನ್ನಿವೇಶವು ಕಣ್ಣೆದುರಿಗೆ ಬಂದಂತಾಯಿತು. ಮನಸ್ಸಲ್ಲಿ ಅವಳ ಮೇಲಿನ ಭಾವನೆಗೆ ಸೋತು ಹಾಗೆ ಕೈ ಇಳಿಸಿದ್ದ. ಆ ಥರ ಮಾತಾಡಬೇಡಿ, ನಾನು ಆ ಥರ ಹುಡುಗಿ ಅಲ್ಲ ಎಂದವಳ ಮಾತಿಗೆ ನಕ್ಕವ. ಮತ್ತೆ ಈ ಮದುವೆ, ಈ ತಾಳಿ ಇದೆಲ್ಲ ಏನು? ಬರೀ ಮದುವೆ ಅಷ್ಟೇ ಆಗಿದೆಯಾ, ಅಥವಾ ನಾನು ನಿನಗೆ ಸೆಕೆಂಡ್ ಹ್ಯಾಂಡಲ್ಲ ಎಂದವನ ಬಳಿ ಇನ್ನೇನು ಮಾತಾಡುವ ಮನಸ್ಸಾಗಲಿಲ್ಲ ಅವಳಿಗೆ. ಅಲ್ಲಿಂದ ಸೀದಾ ಬಾಗ್ಲತ್ತ ಹೊರಡಲು ಬಿಡದವ ಕೋಪದಲ್ಲಿ ಅವಳ ಕೈ ಹಿಡಿದು ತನ್ನೆಡೆಗೆ ಎಳೆದು ನಿಲ್ಲಿಸಿ, ಯಾಕೆ ಮಾತಾಡು ಬಾಯ್ಬಡ್ಗಿ, ಮಾತೆಲ್ಲ ಮಾಯವಾಯ್ತಾ ಹೇಗೆ ಎನ್ನುತ್ತಾ ಹಿಡಿತವನ್ನ ಬಿಗಿ ಮಾಡ್ತಾ ಕೋಪವನ್ನ ಹೊರಹಾಕಿದ. ಕೈ ಬಿಡಿ ಗರೋಸ್, ನೋವಾಗ್ತಿದೆ, ಕೈ ಬಿಡಿ ಎಂದು ಕೇಳಿದವಳ ಮಾತಿಗೆ ಕೊಂಕು ನಗೆ ಬೀರಿದವ. ನಿನಗೆ ಬರೀ ಕೈ ನೋವಾಗ್ತದೆ, ನನಗೆ ಮನಸ್ಸಿಗೆ ನೋವಾಗ್ತದೆ ಎನ್ನುತ್ತಾ ಅವಳ ಕೈ ತನ್ನ ಎದೆ ಮೇಲೆ ಇಟ್ಟವ. ಇಲ್ಲಿ ನೋವಾಗ್ತದೆ ಎನ್ನಲು ಅತ್ತಳು. ಒಂದು ಹುಡುಗಿನ ಡೀಪಾಗಿ ಲವ್ ಮಾಡ್ತೀನಿ, ಮನೆಯವರ ಪರ್ಮಿಷನ್ ತಗೊಂಡು ಮದುವೆ ವಿಚಾರ ಹೇಳೋಕ್ಕೆ ತಯಾರಾಗ್ತೀನಿ. ಹೋಗ್ತಾ ದಾರಿಲಿ ಒಂದು ವಿಡಿಯೋ ಬರುತ್ತೆ, ಮತ್ತು ಆ ವಿಡಿಯೋ ಹೇಳುತ್ತೆ ಅವಳು ಮದುವೆ ಆಗಿದ್ದಾಳೆ ಅಂತ ಎನ್ನುತ್ತಾ ಕೌಶಿಕ್ ಮುಂದೆ ತಾಳಿ ತೆರೆದು ತೋರಿಸಿದ್ದು ಮ್ಯೂಟ್ ಮಾಡಿ ಯಾರೋ ಕಳುಹಿಸಿದ ವಿಡಿಯೋ ತೋರಿಸ್ದ. ನೋಡಿದವಳು ಇದೆಲ್ಲ ಕೌಶಿಕ್ ಮಾಡಿರೋದು ಅಂತ ಅವನನ್ನು ದೂಷಿಸಿದ್ಲು ಮನಸ್ಸಲ್ಲೇ. ಅಂದರೆ ನೀವು ನನ್ನ ಎಂದು ಮಾತು ಮುಂದುವರಿಸಿದವಳ ಮಾತಿಗೆ, ಹೌದು, ಎಸ್, ನಾನು ನಿನ್ನ ಲವ್ ಮಾಡಿದೆ, ಅಷ್ಟೇ ಸಾಲದು ಅಂತ ಮನೆಯವರ ಒಪ್ಪಿಗೆ ಪಡೆದೆ, ಅದು ಅಲ್ಲದೆ ನಿನ್ನ ಮದುವೆ ಆಗುವಂತ ಕೇಳೋಕ್ಕೆ ತಯಾರಿದ್ದೆ ಎಂದು ಎಲ್ಲವೂ ಕಕ್ಕಿದ. ಇದು ಇಬ್ಬರಿಗೂ ಕಷ್ಟದ ಸ್ಥಿತಿನೇ ಅಲ್ವಾ. ಅವನಿಗೆ ಅವಳು ಬೇಕು ಮತ್ತು ಅವಳಿಗೆ ಅವನು ಬೇಕು, ಆದರೆ ಗಂಡ ಅವನೇ ಅಂತ ಹೇಳೋ ಹಾಗಿಲ್ಲ. ಎಂಥ ಕರ್ಮ ಇದು. ಆದರೆ ಗೌರವ್ಸು, ನನಗೆ ಟೈಮ್ ಕೊಡಿ, ಈ ತಾಳಿ ಮದುವೆ ಬಗ್ಗೆ ಹೇಳ್ತೀನಿ ನಾನು ಎಂದವಳ ಮಾತಿಗೆ, ಟೈಮ್ ಯಾಕೆ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ತಾಳಿ ಕಟ್ಟಿದವ ನಿನ್ನ ಮರ್ತಿದಾನಾ ಅಂತ ಕೇಳ್ದ. ಹೌದು ಎಂದು ಉತ್ತರಿಸಿದ್ಲು. ಮತ್ತೆ ತಾಳಿ ಯಾಕೆ, ತೆಗೆದು ಬಿಸಾಕು. ಅವ್ನು ನೆನಪಲ್ಲಿ ಇದೆಯಾ? ಇಲ್ಲ ತಾನೆ, ನನ್ನ ಪ್ರೀತಿ ಮಾಡ್ತೀನಿ ಅಂತ ನೀನೇ ಹೇಳಿದ್ಯಾ, ಸೊ ನಿನಗೆ ಈಗ ನನ್ನ ಮೇಲೆ ಫೀಲಿಂಗ್ಸ್ ಇರೋದು, ದೆನ್ ಇನ್ನೇನೋಕೆ ಈ ತಾಳಿ ಎಂದು ಪ್ರಶ್ನಿಸಿದ. ಅವನಿಗೆ ಅವಳನ್ನು ಬಿಡುವಂತಹ ಮನಸ್ಸೇ ಇಲ್ಲ ಅನಿಸುತ್ತೆ. ಈಗಲೂ ಅವನ ಮನಸ್ಸಿಗೆ ಅವಳು ಬೇಕು ಅಷ್ಟೆ. ಯಾಕಂದರೆ ಈ ಮಾತುಗಳೇ ಸಾಕ್ಷಿಯಾಗಿತ್ತು ಅವಳಿಗೆ ಅವಳನ್ನು ಅವನಿಷ್ಟು ಪ್ರೀತಿಸ್ತಾನೆ ಅಂತ ತಿಳ್ಕೊಳ್ಳೋಕ್ಕೆ. ಅಂದರೆ ನನಗೆ ಮದುವೆ ಆಗಿದೆ ಅಂದರೂ ನೀವು ನನ್ನ ಒಪ್ಕೊಳ್ತೀರಾ ಎಂದವಳ ಮಾತಿಗೆ ತಲೆ ಆಡಿಸಿದ್ದ. ನನಗೆ ಗೊತ್ತಿಲ್ಲ ನಿನಗೇನಾಗಿದೆ, ಹಿಂದೆ ಏನಾಗಿತ್ತು, ನಿನ್ನ ಗಂಡ ಯಾರು, ಏನು ಎತ್ತೆ ಏನೂ ಬೇಕಿಲ್ಲ, ಆದರೆ ನನಗೆ ನೀನು ಬೇಕು ಬಾಯ್ಬಡ್ಗಿ. ತುಂಬ ಪ್ರೀತಿ ಮಾಡಿದ್ದೀನಿ, ಐ ಲವ್ ಯು ಸೋ ಮಚ್. ನನ್ನ ಬದುಕಿನ ಪುಟದಲ್ಲಿ ಪ್ರತಿಯೊಂದು ಸಾಲು ನೀನೇ ಆಗಿರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಎಂದವ ಮನಸ್ಸಲ್ಲಿದ್ದ ಪ್ರೀತಿ ಹೊರ ಹಾಕಿದ್ದ. ಆದರೆ ಈ ಪ್ರೀತಿನ ಇವನು ಎಕ್ಸ್ಪ್ರೆಸ್ ಮಾಡ್ತಿರೋ ಟೈಮು, ಅವನ ಪ್ರೀತಿನ ನೀನೇ ನನ್ನ ಗಂಡ ಆಗಿದ್ದಿದ್ದು ಅಂತ ಹೇಳಿಕೊಂಡು ಒಪ್ಕೊಳ್ಳೋ ಅಂಥ ಟೈಮು ಈಗ ಆಗಿಲ್ಲ. ಇವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಅಯ್ಯೋ ರಾಯರೇ, ಇದೇನು ಪರಿಸ್ಥಿತಿ, ನನಗೆ ಹೇಗೆ ನಿಭಾಯಿಸಲಿ ಅಂತ ಮನಸ್ಸಲ್ಲೇ ನೊಂದ್ಕೊಂಡ್ಳು. ಚಂದನ, ಫಾರ್ಗೆಟ್ ಅಬೌಟ್ ಪಾಸ್ಟ್. ನಾಳೆನೇ ನಾವು ಅಡ್ವೊಕೇಟ್ ಹತ್ರ ಮಾತಾಡೋಣ, ನಿನ್ನ ಗಂಡನಿಗೆ ಡೈವೋರ್ಸ್ ಮಾಡೋಣ, ಅವನು ಡೈವೋರ್ಸ್ ಕೊಟ್ಟರೆ ಲೀಗಲಿ ನಾವು ಮದುವೆ ಆಗೋಣ, ಕೊಟ್ಟಿಲ್ಲ ಅಂದರೆ ಕೊಡುವಂತೆ ಮಾಡ್ತೀನಿ ನಾನು ಎಂದಿದ್ದೆ. ಡೈವೋರ್ಸ್ ಎಂದು ಜೋರಾಗಿ ಬಂದ ಪದ ಬಳಕೆ ನೋಡಿ, ಮತ್ತೆ ಅವನು ಬದುಕಿಲ್ವಾ ಕೇಳಿದವನ ಮಾತಿಗೆ, ಆ ಥರ ಮಾತಾಡಬೇಡಿ, ಅವರಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ ಎಂದವಳ ನೋಡಿ, ಅದಕ್ಕೆ ಡೈವೋರ್ಸ್ ಕೊಡು ಎಂದವನ ಮಾತಿಗೆ, ನಾನು ಡೈವೋರ್ಸ್ ಮಾಡಲ್ಲ ಎಂದವಳ ನೋಡಿ ಕೋಪ ಬಂತು ಅವನಿಗೆ. ಮತ್ತೆ ನಾನು ನಾಳೆ ಮದುವೆ ಆದರೆ ಅವನಿನ್ನ ಮತ್ತೆ ಕಾಡಲ್ಲ ಅನ್ನೋಕ್ಕೆ ಏನು ಸಾಕ್ಷಿ, ಇಲ್ಲಿಗಲ್ ಆಗುತ್ತೆ ಆ ಮದುವೆ ಎಂದವನ ಮಾತಿಗೆ, ಅವರು ಆ ಥರ ಬರಲ್ಲ ಎಂದು ಬೆನ್ನು ಹಾಕಿ ನಿಂತವಳ ಮಾತಿಗೆ, ಬಂದರೆ ಕೇಳಿದ. ಬರಲ್ಲ ಎಂದು ಕಿರ್ಚಿದ್ಲು. ಆದರೆ ಅವನು ಒಪ್ಕೊಳ್ಳೋಕೆ ತಯಾರಿಲ್ಲ. ಈಗ ಏನಾಗತ್ತಾ ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.